ಇಲ್ಲ, ಮತ್ತೆ ಬಂದವರು ಅದನ್ನು ಮಾಡಲಿಲ್ಲ ಕೆಲವು. ನಿಮ್ಮ ಕಮಿಟಿ ಬಂದ ಕೂಡಲೇ ಒಂದು ಗಣಪತಿ ಯಾಗ ಏನಾದರೂ ಮಾಡಿದ್ದೀರಾ? ಇಲ್ಲ. ಗಣಪತಿಯ ಒಂದು ಇಷ್ಟ ಸ್ಥಿತಿ ಹಾಕಿದೀಗ ಅಲ್ಲ, ಗಣಪತಿ ಆಗಿದೆ. ಅಲ್ಲ, ಗಣಪತಿ ಯಾಗ ಒಂದು ಮಧ್ಯದಲ್ಲಿ ಆಗಿದೆ. ಗಣಪತಿಯ ಒಂದು ಪ್ರತ್ಯೇಕವಾದ ಬಲದಿಂದ ನೀವು ಹೊರಟ ಕಾರ್ಯ ಈ ಪ್ರಶ್ನೆ ಚಿಂತನೆ ಮಾತ್ರ ಅಲ್ಲ, ಪರಿಹಾರ ಕೂಡ ಸಾಂಗವಾಗಿ ಆಗುವ ಒಂದು ಲಕ್ಷಣ ಉಂಟಿದೆ ಸ್ವಾಮಿ. ಅದುಂಟು. ಲಗ್ನದಲ್ಲಿ ಶುಕ್ರೋದಯ, ಶುಕ್ರಸ್ಯಾತ್ ಗಣನಾಯಕೋ ಭಗವತಿ, ಓಜರಾಶಿಯಲ್ಲಿರುವಂಥ ಶುಕ್ರ ಯುಗ್ಮರಾಶಿಯಲ್ಲಿ ಅಂಶಕ, ಅದು ಗಣಪತಿ ಮಾತ್ರ ಸಾಲದು, ಗಣಪತಿ ಮತ್ತು ದುರ್ಗೆಯ ಆಶೀರ್ವಾದ ಅದುಂಟು. ಯಾಕೆಂದ್ರೆ ಲಗ್ನದಲ್ಲಿ ಶುಕ್ರದಿಸಿರುವಾಗ ನಮಗೆ ಅದು ಲಕ್ಷಾನ್ ದೋಷಾಂಧಂತೆ ದೇವೇಂದ್ರ ಪೂಜ್ಯ ಕೇಂದ್ರಂ ಪ್ರಾಪ್ತೋ ದೈತ್ಯಮಂತ್ರೇ ತದರ್ಧಂ. ಅಲ್ಲ, ಸರ್ವಾಭೀಷ್ಟಪತಿಯಾಗಿ ಲಗ್ನದಲ್ಲಿ, ಸರ್ವಾಭೀಷ್ಟಪತಿಯಾಗಿ ದೂತಪತಿಯಾಗಿ ಈಗ ಬಂದಿರುವ ದೂತ ಸ್ವಭಾವ, ಈಗ ಬಂದಿರುವ ಕಮಿಟಿ ಹೇಳುವುದು ಒಂದು ಬಲಿಷ್ಠವೂ ಹೌದು, ಒಂದು ದೃಢ ಸಂಕಲ್ಪದಲ್ಲಿರುವಂತಹ ಕಮಿಟಿ ಹೌದು. ಇದು ಒಂದು ತಟಸ್ಥ. ನೀವು ಹೇಗಿದ್ದೀರಿ ಹೇಳೋದಲ್ಲ, ರಾಶಿಯನ್ನು ಹೇಳ್ತದೆ ಬೇಕಾದ್ರೆ. ಅದು ತಟಸ್ಥವನ್ನು ಮತ್ತು ಸರ್ವಾಭೀಷ್ಟವನ್ನು ಎರಡೂ ಕೂಡ ನಿರ್ವಹಿಸುವ ಒಂದು ಗ್ರಹ. ಈ ಕಮಿಟಿಗೂ ಒಂದಷ್ಟು ವಿರೋಧಗಳುಂಟು, ಎದುರಿಂದ ಇಲ್ಲ, ಹಿಂದೆಂದುಂಟು ವಿರೋಧ. ಆದರೆ ಲಗ್ನದಲ್ಲಿ ಶುಕ್ರ ಇರುವ ಕಾರಣ, ಇನ್ನು ನಿವೃತ್ತಿಪತಿಯು ಲಗ್ನಕ್ಕೆ ಉದಿಸ್ಲಿಕ್ಕೆ ಹೋಗ್ತಾ ಇರುವ ಕಾರಣ, ಆದಿತ್ಯನು ಅಭಿಲಷದ್ಭಿರುದಯರ್ಕ್ಷಮಸದ್ಭಿ ಅಲ್ವೋ, ಆದಿತ್ಯ ಮತ್ತು ಬುಧ ವಿರೋಧ. ಪ್ರಧಾನವಾಗಿ ಒಂದು ದೇವಾಲಯ ಸಂಬಂಧಪಟ್ಟ ಹಾಗಿರುವಂತಹ ಒಂದು ಅರ್ಚಕರ ಮಧ್ಯೆ ಇರುವಂತಹ ಶಾಪಕೋಪಗಳು, ಆಚಾರ್ಯರು, ಅರ್ಚಕರು, ಭೃತ್ಯ ವಿಭಾಗದವರು, ಸೇವಾ ವಿಭಾಗದವರು, ಅವಕಾಶ ಎಲ್ಲರ ಮಧ್ಯೆ ಇರುವ ಶಾಪಕೋಪಗಳಲ್ಲ, ನಿತ್ಯ ಅದು ಬಗೆಹರಿಸಬೇಕಾದ ವ್ಯವಸ್ಥೆ ಉಂಟು. ಅದು ಆಗುವುದಕ್ಕಿರುವ ಕಾರಣ ಎಂಥದ್ದು ಅಂತ ಇನ್ನು ಹುಡುಕುದು ನಾವು. ಕೇವಲ ಅದು ಆಗುದು ಅಂತ ಹೇಳೋದು ಮಾತ್ರ ಅಲ್ಲ, ಆಗ್ಲಿಕ್ಕಿರುವ ಕಾರಣ ಬೇಕಲ್ಲ. ಟ್ಯಾಂಕಿಯಲ್ಲಿ ಕೆಸರೊಳ್ಳೆ ಪ್ಲಾಸ್ಟರಿಂಗ್ ಎಲ್ಲ ಮಾಡಿ ಆಗಿದೆ, ಮಣ್ಣಿನೊಟ್ಟಿಗೆ ಸಂಪರ್ಕ ಎಲ್ಲಿಯೂ ಇಲ್ಲ, ಸ್ವಚ್ಛವಾದ ನೀರನ್ನೇ ಹಾಕುತ್ತೆ, ಫಿಲ್ಟರ್ ಮಾಡಿದ ನೀರನ್ನೇ ಹಾಕುತ್ತಾ ಇದ್ದೇವೆ, ಆದರೂ ಕೂಡ ಅಡಿಯಲ್ಲಿ ಕೆಸರು ಬರ್ತಾ ಉಂಟು. ಎಲ್ಲಿಂದ ಉತ್ತರ ಬೇಕಲ್ವ ನಮಗೆ? ಕೆಸರನ್ನು ತೆಗೆಯುವುದು ಮುಖ್ಯ ಅಲ್ಲ, ಬರುವ ದಾರಿಯನ್ನು ಬಂಧನ ಮಾಡಬೇಕು ಅಲ್ವೋ, ಅದನ್ನು ಹುಡುಕಬೇಕಾದ ವಿಷಯ. ಅದನ್ನು ಹುಡುಕುವಾಗ ನವಂಚ ಭೃಗುಜೆ ಅಂತ ಹೇಳುವ ದೇವಾಲಯದ ನಿರ್ಮಾಣವಾಗಿ ಒಂದು ಸುಂದರವಾದ ಶಿಲ್ಪವಿನ್ಯಾಸಗಳಿಂದ ಕಂಗಳಿಸುವ ದೇವರು ಒಂದು ಕಡೆಯಲ್ಲಿದ್ದರೆ, ದೇವರ ಯಥಾರ್ಥವಾದ ಶಕ್ತಿ ಕೇಂದ್ರ ಹೇಳುವುದು ಮತ್ತೊಂದು ಕಡೆಯಲ್ಲಿ ನಿಗೂಢವಾಗಿ ಒಂದು ಯಾರಿಂದಲೂ ಬೇಕಾದ ರೀತಿಯಲ್ಲಿ ಬೆಲೆ ಕಲ್ಪಿಸಲ್ಪಡದೇ ಇರುವಂತಹ ಒಂದು ವ್ಯವಸ್ಥೆಯಲ್ಲಿದೆ. ಹೌದಂತೆ ನೋಡಿ. ಇದೇ ಸಂದರ್ಭದಲ್ಲಿ ಶುಕ್ರನಿಗೆ ಭಾವ ಮಧ್ಯಸ್ಥಿತಿ, ನವಂಚ ಭೃಗುಜೆ ಹೇಳುವ ರಾಶಿಯಲ್ಲಿ ಅಲ್ಲಿಂದ ಅಲ್ಲಿಗೆ 7 ಕಲೆಯಲ್ಲಿ ಧನು ರಾಶಿಯಲ್ಲಿ ಇರುವುದು, ಬಾಕಿಯೆಲ್ಲ ವೃಶ್ಚಿಕ ರಾಶಿಯಲ್ಲಿ ಇರುವುದು. ಬುಧ ಶುಕ್ರರಿಗೆ 4ನೇ ಭಾವಕ್ಕೆಲ್ಲ ಭಾವ ಮಧ್ಯಸ್ಥಿತಿ ನೋಡುವ. ಪಾರ್ಶ್ವದ್ವಯಸ್ಥೈಶ್ಚತುರಸ್ರಗೈರ್ವಾ ತ್ರಿಕೋಣಗೈರ್ವಾ ಸಬಲೈಶ್ಚ ಪಾಪೈಃ ಶುಭದೈಸ್ತು ವೃದ್ಧಿಂ ಸಮಾಧಿಶೇತ್ಕಾರಕತೋ ವಿಶೇಷಾತ್. ತದನಂತರ ಪ್ರಶ್ನೆ ಚಿಂತನೆಗಿರುವ ವ್ಯವಸ್ಥೆ ಆಯಿತು. ಅದಕ್ಕಿಂತ ಮೊದಲು ಒಂದು ಮೇಲ್ನೋಟಕ್ಕೆ ಒಂದು ಚಿಂತನೆ ಮಾಡಿ ಒಂದು ದೇವಹಿತವನ್ನು ನೋಡಿದ ಒಂದು ಪ್ರಕರಣ ಆಗಿದೆಯಲ್ಲ, ಅದು ನಮಗೆ ಗೊತ್ತಿರೋ ವಿಷಯ. ಒಳಕೊಂಜಕ್ಕೆ ಬಂದದ್ದು ನೀವು. ಹೌದು, ಗೊತ್ತಿರೋದು ಮತ್ತೆ ನಾವು ಗೊತ್ತಿರುವಾಗ ಹೇಳಬೇಕಲ್ಲ. ಆ ಸಮಯದಲ್ಲಿ ಗೊತ್ತಿರೋ ವಿಷಯ. ಹಾಗಾದರೆ ದೇವರು ಆಗಾಗ ಪ್ರತಿಯೊಂದು ಕಮಿಟಿಯವರನ್ನು ಎಚ್ಚರಿಸ್ತಾ ಉಂಟು ಅಂತ ಹೇಳೋದಾಯ್ತು. ಈಗ ಭಗವಂತ ಪ್ರತಿಯೊಂದು ಕಮಿಟಿಯವರನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ಎಚ್ಚರಿಸ್ತಾ ಇದ್ದಾನೆ. ಹೌದು, ಅದನ್ನು ನೋಡುವ ಕಣ್ಣಿರ್ಲಿಲ್ಲ ಅಂತ. ಕಣ್ಣಿದ್ರೆ ಸಾಲದು, ಕಾಣಬೇಕಲ್ಲ. ಅಲ್ಲ, ಹಾಗಿದ್ರೆ ಅವನಿಗೆ ನಾವಾಗ ಕೋಪದಲ್ಲಿದ್ದಾನೆ ಈಶ್ವರ ಅಂತ ಹೇಳಿ ಆಗ ಒಂದು ಮಾತಾಡಿದೆ, ಪರಿಪೂರ್ಣ ಸಮನ್ವಯ ಆಗ್ತದೆ. ಈಗ ಅವ ಸಮಾಧಾನಕ್ಕೆ ಬರಬೇಕಲ್ಲ. ಈಗ ಹೌದು, ಇವರಿಗೆ ಅನುಗ್ರಹ ಈಗ ಮಾಡಿದ್ದಾರೆ, ಇನ್ನು ಹಿಂದಿನವರಿಗೆ ಆಗಬೇಕು, ಇನ್ನು ಮುಂದಕ್ಕೆ ಇವರು ಮಾಡುವ ಶಕ್ತಿ ಎಲ್ಲ ಸಿಗಬೇಕು. ಹಾಗಾದ್ರೆ ಇನ್ನೂ ಅವ ಕೋಪ ಆಗಬಾರ್ದು, ಆಗಬಾರ್ದು. ಈಗ ಸಮಾಧಾನದಲ್ಲಿ ಆಶೀರ್ವಾದ ಮಾಡುದು, ಕೋಪದಲ್ಲಿ ಆಶೀರ್ವಾದ ಮಾಡುದು, ಒಳ್ಳೇದಾಗಲಿ ಅಂತೇಳಿ ಕೈ ಈಗ
ಈಗ ಪ್ರಹ್ಲಾದ ಪ್ರಕರಣದಲ್ಲಿ ಹೌದು. ಹಿರಣ್ಯಕಶಿಪುವನ್ನು ವಧೆ ಮಾಡಿದ ಆ ಸಮಯದಲ್ಲಿ ಆ ವಧೆ ಮಾಡಿದ ಕೋಪವೂ ಇರ್ತದೆ, ಹಾ. ಇಲ್ಲಿ ಮಗು ಇದ್ದಾನೆ ಅಂತ ಹೇಳುವಂತ ಒಂದು ಅನುಗ್ರಹವೂ ಇರ್ತದೆ. ಆ ರೀತಿಯ ಸ್ವಭಾವದಲ್ಲಿ ಇದ್ದಾನೋ ಅಂತ ಅದು ಆ ವಿಷಯ ಬೇಕು. ಅವನನ್ನು ಸಮನ ಮಾಡದಿದ್ರೆ ಇವರ ಮನಸ್ಸು ಕ್ಲಿಯರ್ ಆಗುದಿಲ್ಲ, ಮನೋತತ್ವಾಭಿಮಾನಿ ಆಗಿರುವ. ಹೌದೌದು, ಮನಸ್ಸಿಲ್ಲಲ್ಲ, ಚಂದ್ರ ಆರಲ್ಲಲ್ವಾ. ಹೌದು, ರೌದ್ರಾವತಾರ ಆದರೆ ಅದು ತಾಪತ್ರ. ಅದು ಆಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಈಗ ಇವರು ತೆಕ್ಕೊಂಡ ಒಂದು ಉದ್ದೇಶ, ಸ್ಮಶಾನ ಮುಖಿಯಾಗಿರುವಂತಹ ಭಗವಂತ ಲಗ್ನಪತಿಯಾದ ಗುರು, ಲಗ್ನಪತಿಯಾದ ಗುರು ಶನಿ ಕ್ಷೇತ್ರದಲ್ಲಿ ಏನು ಹೇಳ್ತದೆ ಫಲ? ಭಸ್ಮಾಪ್ಸಂಗಿ ಪಿಶಾಚಕ ಅಧಮಗಂಧರ್ವ ಶನೇ. ಪೈಶಾಚ ಸ್ವಭಾವವನ್ನೆಲ್ಲ ಮೆಟ್ಟಿ ನಿಂತುಕೊಂಡಿರೋದು ಯಾರು? ಅಪಸ್ಮಾರ ಪೈಶಾಚ ಗಣವನ್ನು ಮೆಟ್ಟಿ ನಿಂತುಕೊಂಡಿರೋದು ಯಾರು? ಒಂದು ಅಘೋರ ಮೂರ್ತಿ ಹೇಳುವ ಸ್ವಭಾವ, ಅಪಸ್ಮಾರ ಪಿಶಾಚಿ ಹೇಳುವಂತಹ ಒಂದು ಬಾಧಾ ಗಣವನ್ನು ತನ್ನ ಬಲಗಾಲಿನಲ್ಲಿ ಮೆಟ್ಟಿ ನಿಂತುಕೊಂಡಿರುವಂತಹ ಪರಮೇಶ್ವರನ ಅವತಾರ. ಹೌದು, ಅದಕ್ಕೆ ಹೆಸರು ಅಘೋರ ಅಂತ ಹೇಳಿ. ಅಘೋರ, ಅದರಲ್ಲೇ ಘೋರ ಉಂಟು, ಅಘೋರ ಆಗ್ಬೇಕಲ್ಲ. ಘೋರಂ ಅನತಿಕ್ರಮ್ಯ, ಅನತಿಕ್ರಮ್ಯ ಅಘೋರ. ಹೌದು, ಅದೇ ಆಗ್ಬೇಕು. ಯಾಕೆಂದ್ರೆ ಘೋರವೂ ಹೌದು, ಆ ಘೋರ ಸ್ವಭಾವದಿಂದ ವಿಪರೀತವಾದ ಸ್ವಭಾವ ಅಂತೇಳಿ ಅಲ್ಲ, ಘೋರವಾಗಿದ್ದುಕೊಂಡೇ ಆಶೀರ್ವಾದ ಮಾಡೋ ಸ್ವಭಾವ. ಹಾಗಾಗಿ ಈಗ ಇವರಿಗೆ ಒಂದು ಸಮಸ್ತ ಒಂದು ಶುಭ ಆಶೀರ್ವಾದ ಸಿಗಬೇಕು. ಈಗ ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಹೌದು, ಬಾಕಿದ್ದ ದೇವಿ ಕ್ಷೇತ್ರ, ಗಣಪತಿ ಕ್ಷೇತ್ರ, ವಿಷ್ಣು ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ನಾವು ಪ್ರದಕ್ಷಿಣೆ ಮಾಡ್ತೀವಿ. ಶಿವಕ್ಷೇತ್ರದಲ್ಲಿ ಪ್ರದಕ್ಷಿಣೆಯ ಸ್ವಭಾವ ಹೇಗೆ? ವೃಷಂಚಂಡಂ ವೃಷಂಚೈವ. ಯಾಕೆಂದ್ರೆ ಆ ಪ್ರಕರಣದಲ್ಲಿ ಹೀಗೆ ಪ್ರದಕ್ಷಿಣೆ ಹೀಗೆ ಬಂದು ತದನಂತರವೂ ಆ ಶಿವಲಿಂಗ ನಿರ್ಮಾಲ್ಯಧಾರಿ ಚಂಡೇಶ್ವರನ ಹತ್ರ ಒಂದು ಯೂಟರ್ನ್ ತೆಕ್ಕೊಂಡು ಚಂಡೇಶ್ವರನ ದಾಟಿದ್ರೆ ಅಲ್ಲಿ ಅಪಸ್ಮಾರ ಬಾಧೆ ಉಂಟು ಅಂತ ಲೆಕ್ಕ. ದಾಟಿದ್ರೆ ಅಘೋರ ಮೂರ್ತಿ ಅಪಸ್ಮಾರ ಬಾಧೆ ಹತ್ತಿರ ಇರ್ತದೆ, ದಾಟಿದ್ರೆ ಅದು ಇವನಿಗೆ ಬಾಧಿಸ್ತದೆ. ಅಲ್ಲಿಂದ ಯೂಟರ್ನ್ ತಗೊಂಡು ಹೀಗೆ ಬಂದು ಮತ್ತೆ ವಾಪಸ್ ಅಂತೂ ಪ್ರದಕ್ಷಿಣ ಪೂರ್ತಿ ಮಾಡಬೇಕು. ಸವ್ಯಾಪ ಸವ್ಯಗಳಿಂದ ಚಕ್ರವ್ಯೂಹದಂತೆ, ಚಕ್ರವ್ಯೂಹದ ಕ್ರಮ ಹಾಗೆ. ಆದರೆ ಇಲ್ಲಿ ಹಾಗಿಲ್ಲ, ಇಲ್ಲಿ ಸುತ್ತು ಬರ್ತದೆ ಪೂರ್ಣ. ಅದು ಗಜಪೃಷ್ಠದ ವ್ಯವಸ್ಥೆಯಲ್ಲಿ ಹಾಗೆ ಕಾಣ್ತದೆ. ಗಜಪೃಷ್ಠದಲ್ಲಿ ಮಧೂರಿನಲ್ಲಿ ಹಾಗೆ ಇರುವುದು. ಅದೇ ಗಜಪೃಷ್ಠದಲ್ಲಿ ಹಾಗೆ ನೀವೀಗ ಅಂದರೆ ಪೂರ್ಣ ಇರ್ತದೆ. ಇಲ್ಲ, ಅದೇ ಇಲ್ಲಿ ಪ್ರದಕ್ಷಿಣೆಯಲ್ಲಿ ಸ್ವಲ್ಪ ವಾಪಸ್ ಬರುವಾಗ ರನ್ನಿಂಗ್ ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅದು ಪ್ರಕರಣ ಉಂಟು, ಮಾತಾಡುವ. ಹೌದು, ಮಧುರಿನಲ್ಲಿ ಸಾಮಾನ್ಯ ಶಿವಕ್ಷೇತ್ರ, ಶಿವ ಅಂತರಾಳ, ಮತ್ತೆ ಅಲ್ಲಿ ಕಡಲಿಕಾಕರಣ ಅಂತರಾಳ, ಮತ್ತೆ ಹೀಗೆ ಬಂದ ಮೇಲೆ ಮತ್ತೆ ನಮಸ್ಕಾರ ಮಂಟಪ. ಈಗ ಮುಖಾಯಾಮ ಇಲ್ಲದಿರುವಂತಹ ನಮಸ್ಕಾರ ಮಂಟಪ. ಅದೇ ನಮಗೆ ಅದನ್ನು ತಿಳ್ಕೊಳ್ಬೇಕು, ಇಲ್ಲಿ ಯಾಕೆ ಇದು ಹೀಗೆ ಉಂಟು, ಬಾಕಿ ಕಡೆಯಲ್ಲಿ ನೀವೀಗ ಹೇಳಿದಾಗ ಉಂಟು, ಇಲ್ಲಿ ಇದ್ದದನ್ನು ನೀವು ನಮಗೆ ಅದನ್ನು ತಿಳಿಸ್ಕೊಡ್ಬೇಕು. ಈಗ ಗರ್ಭಗುಡಿಯಲ್ಲಿ ಒಂದು ಕಾಲಘಟ್ಟದಲ್ಲಿ ಜೀರ್ಣೋದ್ಧಾರಕ್ಕಿಂತ ಮೊದಲು ಗರ್ಭಗುಡಿಯ ವ್ಯವಸ್ಥೆ, ಗರ್ಭಗುಡಿಯಲ್ಲಿ ಭಗವಂತನ ಒಂದು ಸ್ಥಾನ ಏನಿದೆ, ವ್ಯವಸ್ಥೆಯಲ್ಲಿ ಒಪ್ಪಾಗ ಈ ಬ್ರಹ್ಮ ಪದದಲ್ಲಿರುವುದು, ಪದ ಯಾವುದು? ಬ್ರಹ್ಮದಲ್ಲಿ ಅಲ್ಲೂ ಅಲ್ಲ, ಇದು ಶಿವನ ಪದದಲ್ಲಿರುವ ಜಾಗ ಅಲ್ವ? ಬ್ರಹ್ಮ ಮಧ್ಯದಲ್ಲಿರುವುದು. ಸೋಮಸೂತ್ರ ಬ್ರಹ್ಮ ಪದಕ್ಕೆ ಅನುಯೋಜ್ಯವಾಗಿತ್ತೋ? ಸ್ವಲ್ಪ ಎದುರುಗಡೆ ಇತ್ತು. ಬ್ರಹ್ಮಪದಕ್ಕೆ ಅನುಯೋಜ್ಯವಾಗಿ ಪೀಠ ಬರುವ ಜಾಗದಲ್ಲಿ ಸೋಮಸೂತ್ರ ಇಲ್ಲ, ಸ್ವಲ್ಪ ಎದುರುಗಡೆ. ಅದು ಸಮಸ್ತವಾದಂಥ ಗರ್ಭಾಗಾರದ್ದು. ನಾನು ಕೇಳ್ತಾ ಇರೋದು, ಪೀಠ ನಿಲ್ಲುವ ಜಾಗ, ಬ್ರಹ್ಮಪದದಲ್ಲಿ ಪೀಠ ನಿಲ್ತದೆ. ಪೀಠದ ಈ ಬ್ರಹ್ಮಪದ ಅಂತ ಹೇಳಿದರೆ ಮಹತ್ಲಿಂಗಗಳಿಗೆ ಮಹಾಲಿಂಗೇಶ್ವರ ಆದ ಕಾರಣ ಮಾತ್ರ. ಮಹಾಲಿಂಗ ಎಲ್ಲ ಇದ್ರೆ ಬ್ರಹ್ಮಪದಲ್ಲಿ ನಿಲ್ಲಬಾರ್ದು. ಒಳಗಿನ ವ್ಯವಸ್ಥೆಯನ್ನು ದೇವಪಿಶಾಚ ಪದಗಳನ್ನೆಲ್ಲ ದಾಟಿ ಒಳಗಡೆ 16 ಪದಗಳಾಗಿ ನಾವು ವಿಭಾಗಿಸುವಾಗ ಒಂದೊಂದು ಪದಗಳಿಗೆ ಒಂದೊಂದು ದೇವತಾ ಸಂಕಲ್ಪ ಇದೆ. ಸರಿ, ಶಬರಿಮಲೆಗೆ ಎಷ್ಟು ಜನ ಹೋಗಿದ್ದೀರಿ ಅಲ್ವೋ? ಅಲ್ಲಿ ಭಗವಂತ ತುಂಬ ಹಿಂದೆ ಅಲ್ವಾ? ಯಾಕೆ ಮಧ್ಯದಲ್ಲಿಲ್ಲ?
ಅದು ಶಾಸ್ತಾವಿನ ಪದ ಹೇಳುದು ತುಂಬ ಹಿಂದೆ. ಅದು ಇಲ್ಲಿ ಸಹ ಹಾಗೆ ಹಿಂದೆ ಇಟ್ಟುಕೊಂಡು ಉಂಟು, ಗೋಡೆ ಹತ್ತಿರ ಹಾಗೆ. ಎಲ್ಲಿ? ಇಲ್ಲಿ ನಮ್ಮಲ್ಲಿ ಕೂಡ. ಪ್ರಶ್ನೆ, ಯಾಕೆ ಸ್ವಾಮಿ ನೀವು ಇಷ್ಟು ಚಂದಕ್ಕೆ ಮಾಡುವಾಗ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಬಾರ್ದು, ನೀವು ಯಾಕೆ ಹಿಂದೆ ಪ್ರತಿಷ್ಠೆ ಮಾಡೋದು? ಶಾಸ್ತಾವಿನ ಪದ, ಶಂಕರನಾರಾಯಣ ದೇವರ ಪದ, ದುರ್ಗೆ ಪದ ಎಲ್ಲ ಸ್ವಲ್ಪ ಹಿಂದೆ. ಗೊತ್ತಾಯ್ತು. ಗಣಪತಿ ಪದ ಅಷ್ಟು ಹಿಂದಲೆ, ಎದುರು ಜಾಗವಿರುವುದಿಲ್ಲ. ಆಗ್ಲಿಕ್ಕೆ ನೈವೇದ್ಯ ಒಂದು ತುಂಬ ಇಡಬೇಕಂತೆ, ನೈವೇದ್ಯ ಕೊಂಡು ಇಡ್ಲಿಕ್ಕೆ ಜಾಗವೂ ಇಲ್ಲ ಅಂತ ಹೇಳ್ತೀರಿ ನೀವು. ಶಿಲ್ಪಿಗಳು ಸರಿ ಇಲ್ಲ, ಚೇಂಜ್ ಮಾಡುವ ಅಂತ. ಪಾಪ ಶಿಲ್ಪಿಗಳು ಶಾಸ್ತ್ರೀಯವಲ್ಲದ ಮತ್ತೆ ಎತ್ತ ಮಾಡಲಿಕ್ಕೆ ಸಾಧ್ಯ ಉಂಟು. ಇದು ಪ್ರಕಾರ ನಾನು ಕೇಳಿದ ಈ ಬ್ರಹ್ಮ ಪದದಲ್ಲಿ ಪೀಠವ ಇಡುವಾಗ ಅದಕ್ಕಿಂತ ಈ ಸೋಮಸೂತ್ರ ಸ್ವಲ್ಪ ಎದುರುಗಡೆ ಇತ್ತೋ, ಅದೇ ಸೋಮಸೂತ್ರ ಪೀಠದಲ್ಲಿ ನೀರಿಳುವ ಜಾಗದಲ್ಲೇ ದೇವರ ಬಿಂಬ ಇರುವ ಜಾಗದಲ್ಲಿ ಇತ್ತೋ, ಎದುರುಗಡೆ ಬೇರೆ ಒಂದು ಝಳಕದಾಗಿರೋ ವ್ಯವಸ್ಥೆ ಬೇರೆ ಇತ್ತೋ? ಕೇಳಲಿಕ್ಕೆ ಕಾರಣ ಉಂಟು, ಅದು ಮುಂದೆ ಹೇಳ್ತೇನೆ ವಿಷಯ. ಗರ್ಭಗುಡಿದಲ್ಲ, ಪಾಣಿ ಬಿಟ್ಟದ್ದು. ಹಾಂ, ಸೋಮಸೂತ್ರ ಗರ್ಭಗುಡಿದು. ತದನಂತರ ಪಾಣಿಪೀಠದಲ್ಲಿ ಇಳಿದ ನೀರು ಅದು ಬೇರೆ, ಮತ್ತು ಈ ಗರ್ಭಾಲಯಕ್ಕೆ ಸಂಬಂಧಪಟ್ಟ ಓವು ಇದೆಯಲ್ಲ, ಓವು ಅಂತ ಹೇಳಿದರೆ ಏನಿದು, ಅದು ಸ್ವಲ್ಪ ಎದುರುಗಡೆಯಲ್ಲಿದ್ದದಲ್ವ, ಪಾಣಿಪಿಟ್ಟೆಗೆ ಅನಿಯೋಜ್ಯವಾಗಿರಲಿಲ್ಲಲ್ಲ. ಈಗ ಹೇಗೆ? ಅದೇ ಈಶಾನ್ಯದಲ್ಲಿ ಅಲ್ವೋ? ಅದು ಯಾಕೆ ಹಾಗೆ? ಈ ಪ್ರತಿಮಾ ಅಷ್ಟಮ ಭಾವಲ್ಲೆಲ್ಲ ನಿನ್ನೆ ಮುಟ್ಟಿ ಮಡಗಿದ್ದಲ್ಲದ ಪ್ರಶ್ನೆಯ ಸಾರದ ವಿಷಯ ಅದು. ಸಂಶಯ ಇರೋದಿಲ್ಲ. ಹಾಂ, ನೋಡ ಮುಂದೆ ಅದಾಗಿದ್ದದಲ್ಲ. ಯಾಕೆಂದರೆ ದೇವಸ್ಥಾನಗಳು ಅಂತ ಹೇಳುವಾಗ ತುಂಬ ವಿಧ. ಶೈಲಿ, ದಾರುಮಯಿ, ಲೌಹಿ, ಲೇಪ್ಯ, ಲೇಖ್ಯಾಚ, ಶೈಕತಿ, ಮನೋಮಯಿ, ಮಣಿಮಯಿ, ಪ್ರತಿಮಾಷ್ಟ ವಿಧೌ ಸ್ಮೃತ. ಪ್ರಧಾನವಾಗಿ 8 ವಿಧಗಳ ಮೂರ್ತಿಗಳು. ಶಿಲಾಮಯವಾದ ಮೂರ್ತಿಗಳು, ಅದು ಮೂರ್ತಿ ಸ್ವರೂಪವಾಗಿರ್ಬೋದು ಅಥವಾ ಬಿಂಬ ಇರಬಹುದು. ಲಿಂಗ ಶಿವನಿಗೆ ಆಗಬೇಕು ಅಂತೇಳಿ ಶಾಸ್ತಾವಿಗೂ ಲಿಂಗ ಉಂಟು, ಬೇರೆ ಲಿಂಗ, ದುರ್ಗೆಗೂ ಲಿಂಗ ಇರೋದುಂಟು. ಹೌದು. ಒಳುಕು ಶಿಲಾ ರೂಪಮಂಡಲ ವಿಧಿ ಪ್ರಕಾರವಾಗಿ ಹರಿಯುವ ನೀರಿನಿಂದ ತರುವಂಥ ಬಿಂಬ ಉಂಟು. ಅದಕ್ಕೆ ಒಂದು ಕ್ರಮ ಉಂಟು, ಒಟ್ಟು ತಗೊಂಡು ಬರಲಿಕ್ಕೆ ಆಗುವುದಿಲ್ಲ. ತಂತ್ರಿಗಳು ಮತ್ತು ವನಂಬೀಶನ ವಾರರು ಆ ಸಮಯದಲ್ಲಿ ವ್ಯವಸ್ಥೆ ಇದ್ದು 3 ದಿವಸ ಶಯನದಲ್ಲಿ ಆ ಸ್ವಪ್ನ ಕಂಡು ಇಂಥ ಜಾಗ ಅಲ್ಲಿಗೆ ಹೋಗಿ ಅವನಿಗೆ ಅದಕ್ಕಿಂತ ಹೇಳಿಂದ ಜಾಸ್ತಿ ಬೆಲೆಯನ್ನು ಕೊಟ್ಟು ಅಲ್ಲಿ ಅದನ್ನು ನೆಗ್ಗಿ ಅಡಿಭಾಗವನ್ನು ಮುಖವನ್ನು ಸಂಕಲ್ಪ ಮಾಡಿ ಅಲ್ಲಿಗೆ ಗಂಧದಿಂದ ಒಂದು ಲಕ್ಷಣವನ್ನು ಮಾಡಿ ತಂದು ಮತ್ತೆ ಪ್ರತಿಷ್ಠೆ. ಮತ್ತೆ ಬಾಲಾಲಯಲ್ಲಿ ಇಡಲಿಕ್ಕಿಲ್ಲ, ತಂದು ಪ್ರತಿಷ್ಠೆ ಬಾಲಾಲಯದಲ್ಲಿಲ್ಲ. ಯಾವುದು? ಶಿವಲಿಂಗ, ಒಳ್ಕು ಶಿಲೆ, ಹರಿಯುವ ನೀರಿನ ತರುವಂಥ ಶಿಲೆಗಳು. ಇದೆಲ್ಲ ಶೈಲ ಸಂಬಂಧಪಟ್ಟ ವ್ಯವಸ್ಥೆಗೆ. ಶೈಲಿ, ದಾರುಮಯಿ ಅಂತೇಳಿದರೆ ಏನು? ಮರದ ಬಿಂಬಗಳು. ಮರದ ಬಿಂಬ ಅಂತೇಳಿದರೆ ಮರದಿಂದ ರೂಪವಾಗಿ ಕಿತ್ತುವಂಥ ವ್ಯವಸ್ಥೆ ಇರ್ತದೆ. ಸಾಮಾನ್ಯವಾಗಿ ಮರದ ಬಿಂಬ ಅಂತ ಹೇಳುವಾಗ ಶಕ್ತಿ ಸಂಬಂಧಪಟ್ಟದ್ದು, ಗಂಧರ್ವನಿಗೂ ಯಕ್ಷಿಗೂ ಹೀಗೆಲ್ಲ ಇರ್ತದೆ. ಶಕ್ತಿ, ಅಂತಿಮಹಾಕಾಳ ಮತ್ತು ತ್ರಿಪುರಾಂತಕ, ಭದ್ರಕಾಳಿ, ಮಹಾಕಾಳಿ. ದುರ್ಗೆಗೆ ಕಮ್ಮಿ ಕಾಣಲಿಲ್ಲ, ಮಹಾಕಾಳಿ ಭದ್ರಕಾಳಿಗೆ ಹೆಚ್ಚಾಗಿ. ಮತ್ತು ಈ ಗರಡಿ ಸಂಪ್ರದಾಯಗಳಲ್ಲಿ ಬರುವಾಗ ಇರ್ತದೆ ನಂದಿ, ಅದು ಬೇರೆ ಬೇರೆ ಸ್ವಭಾವದಲ್ಲಿ. ಅದು ಬೇರೆ ಅದು ರೂಪವಾಗಿರ್ಬೋದು ಅಥವಾ ಒಂದು ಸ್ತಂಭದ ಸ್ತಂಭದ ಆಕಾರದಲ್ಲಿ ಮಾಡುವಂಥ ಕ್ರಮ ಇದೆ. ಬೇರೆ ಬೇರೆ ವಲಯಗಳಿಂದ ಅದನ್ನು ನಿರ್ಮಾಣ ಮಾಡುವಂಥದ್ದು. ಶೈಲಿ, ಶೈಲದಲ್ಲಿ ಮತ್ತೊಂದು ಇದೆ, ದರ್ಪಣವನ್ನು ಶೈಲದಿಂದ ಮಾಡ್ತಾರೆ, ಶಿಲೆಯಿಂದ ದರ್ಪಣ ಬಿಂಬ. ಶೈಲಿ, ದಾರುಮಯಿ, ಲೌಹಿ, ಪಂಚಲೋಹ, ಬೆಳ್ಳಿ, ಚಿನ್ನ ರೂಪ ಮಾಡಬಹುದು, ದರ್ಪಣ ಇರಬಹುದು. ಶೈಲಿ, ದಾರುಮಯಿ, ಲೌಹಿ, ಲೇಪ್ಯ, ಕಡು ಶರ್ಕರಾದಿ ಲೇಪನಗಳು. ಲೇಖ್ಯ, ಚಿತ್ರ, ಪ್ರಾಕೃತಿಕವಾದಂತಹ ವರ್ಣಗಳಿಂದ ಚಿತ್ರ ಇದೆ, ಲೇಖ್ಯ. ಸೈಕತಿ, ವಿಷಯ ಇರೋದು ಸೈಕತಿ, ಮರಳು ಬಿಂಬ, ಮರಳಿನ ಬಿಂಬ ಮಾಡಿ ಅದಕ್ಕೆ ಗೋಳಗ, ಅದಕ್ಕೆ ಅಭಿಷೇಕ ಇಲ್ಲ. ಮೂಲಬಿಂಬೆ ಪೂಜಾಬಿಂಬೆ ಅವತಾರಣಂ ಪ್ರತಿಸಂಕ್ರಮಣಂಚಾಂತೆ ಮೂಲಬಿಂಬೆ ಪುರೋದಿತಂ. ಅದು ಬಹುಬೇರು ಸಂಪ್ರದಾಯ ಅಂದರೆ ಪೊಳಲಿಯಲ್ಲೆಲ್ಲ ನೋಡಿ ತುಂಬ ಬಿಂಬ, ಬೇರು ಅಂತ ಹೇಳಿದ್ರೆ ಬಿಂಬ, ಮೂರ್ತಿ ಅಂತ.
ತುಂಬ ಬಿಂಬ ಇರ್ತದೆ. ಕಡು ಶರ್ಕರೆ ಅಲ್ಲ, ಮೃತ್ತಿಕ. ಕಡು ಶರ್ಕರೆ ಬೇರೆ, ಮೃತ್ತಿಕ ಬೇರೆ, ಒಂದೇ ಅಲ್ಲ. ಮರಳು ಬಿಂಬ ಬೇರೆ. ಅಡೂರು ಮಹಾಲಿಂಗೇಶ್ವರ ಮರಳು ಬಿಂಬ, ಇನೋಳಿಯದ್ದು ಮರಳು ಬಿಂಬ ಆಗಿತ್ತು, ಈಗಲ್ಲ, ಈಗ ಶಿಲೆ ಆಗಿದೆ. ಕಡು ಶರ್ಕರೆ. ಈ ಪಳನಿಯದು ನವಪಾಷಾಣ ಮೂರ್ತಿ ಅಲ್ಲ, ಮೃತ್ತಿಕಾಳು ಹೇಳ್ತೇವೆ. ಪಳನಿ ನವಪಾಷಾಣ, ಪಳನಿ ತಿರುಚೆಂದೂರು ನವಪಾಷಾಣ, ಮಣ್ಣಿನದ್ದು. ಮಣ್ಣಂದ್ರೆ ಬೇರೆ ಬೇರೆ ಸಂಪ್ರದಾಯ ಉಂಟು ಅದಕ್ಕೆ. ಮತ್ತೆ ಶೈಲಿ ದಾರುಮೈಲು ಲೇಪ್ಯ ಲೇಖ್ಯ ಸೈಕತಿ, ಮರಳಿನಿಂದ ಬಿಂಬ ಮಾಡಿ ಅದು ಗೋಳಗ ಮಾಡುವ ಸಂಪ್ರದಾಯ. ಮನೋಮಯಿ ಮಣಿಮಯಿ, ಮನಸ್ಸಂಕಲ್ಪ ಮಾತ್ರ. ಮಣಿಮಯಿ ಬಾಣಲಿಂಗ, ಮರಕತಲಿಂಗಗಳು ಇತ್ಯಾದಿಗಳು ಮರಳಿನಲ್ಲಿ ಮಾಡಿ ಮಾಡೋದು. ಗೋಳಗ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗೋಳಗ ಅಂತ ಹೇಳಿದ್ರೆ ಮುಚ್ಚಳದ ಹಾಗೆ ಅದೆಲ್ಲ ಅಪೂರ್ವವಾದ ಲಿಂಗ. ಅಡೂರು ಹಾಗಿರುವುದು, ಅಡೂರು ಅಪೂರ್ವವಾದ ವ್ಯವಸ್ಥೆ. ಇದಲ್ಲದೆ ತಾತ್ಕಾಲಿಕ ಕ್ಷಣಿಕ ಬಿಂಬ ಅಂತೇಳಿ ಬೇರಿರ್ತದೆ. ಪಿಷ್ಟಜ, ಗೋಮಯ, ನವನೀತ ಮತ್ತು ಸ್ವಸ್ತಿಕ್ ಇತ್ಯಾದಿಗಳೆಲ್ಲ ಅದೆಲ್ಲ ತಾತ್ಕಾಲಿಕವಾದ. ಇದು ಎಲ್ಲದರಲ್ಲಿಯೂ ಕೂಡ ನಾವು ದೇವರನ್ನು ಸಂಕಲ್ಪ ಮಾಡ್ಬೋದು, ಒಂದೇ ಆಗಬೇಕು ಅಂತಿಲ್ಲ. ಇನ್ನೊಂದು ವಿಷಯ ಏನು ಅಂತೇಳಿ, ಏಕಬೇರ ಬಹುಬೇರ ಅಂತ ಎರಡು ವಿಧಾನ. ದೇವರ ಒಳಭಾಗದಲ್ಲಿ ಒಂದು ಪ್ರಧಾನ ಮೂರ್ತಿ ಇದ್ದುಕೊಂಡು ಅದಕ್ಕೊಂದು ಉತ್ಸವ ಮೂರ್ತಿ ಆಗಿರೋದು ಏಕಬೇರ ಸಂಪ್ರದಾಯ. ದೇವರದ್ದೇ ಪ್ರಧಾನವಾದ, ಈಗ ಅನಂತ ಪದ್ಮನಾಭ ದೇವಸ್ಥಾನ ಅನಂತಪುರದಲ್ಲಿ ಪ್ರಧಾನವಾದ ಮೂರ್ತಿ ಕಡು ಶರ್ಕರ